ನೋಡಿ, ಒಂದು ಆಯತದ ಉದ್ದ 19 ಸೆಂಟಿಮೀಟರ್ ಇದ್ದಿದ್ದು ಇದನ್ನ 18 ಅಂತ ಮಾಡ್ಕೋರಿ. 18 ಸೆಂಟಿಮೀಟರ್ ಮತ್ತು ಅಗಲ 10 ಸೆಂಟಿಮೀಟರ್, ಉದ್ದವನ್ನು 25 ಸೆಂಟಿಮೀಟರ್ಗೆ ಹೆಚ್ಚಿಸಿದರೆ ವಿಸ್ತೀರ್ಣವನ್ನು ಬದಲಾವಣೆ ಇಲ್ಲದೆ ಆಯತದ ಅಗಲ ಎಷ್ಟು ಅಂತ ಹೇಳ್ತಾರೆ. ನೋಡಿ, ಮೊಟ್ಟ ಮೊದಲು ಏನು ಮಾಡಬೇಕು? ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ ಅದ. ಅದನ್ನು ಮೊದಲು ವಿಸ್ತೀರ್ಣ ತಗೊಳ್ಳೋಣ. 18 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಈಕ್ವಲ್ ಟು 180 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ಇನ್ನೇನಂತಾರ ಅವರು 25 ಸೆಂಟಿಮೀಟರ್ ಗೆ ಅಂತ ನೋಡಿ. ಇದು ಈ ಗೆ ಎಂದು ಬಹಳ ಬಹಳ ಕೆಲಸ ಮಾಡಿಸ್ಬೋದು. ಗೆ ಬೇರೆ ಕೆ ಎಂದೇವು ಅಂದ್ರೆ ಏನಾಗ್ತದ, ಗೆ ಅಂದ್ರೆ ಏನಾಗ್ತದ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆಯತದ ವಿಸ್ತೀರ್ಣ ಎಷ್ಟದ? ವಿಸ್ತೀರ್ಣವನ್ನು ಬದಲಾವಣೆ ಇಲ್ಲದೆ ಅಂತಾರ. ಅಂದ್ರೆ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ. ಆಯ್ತಾ? ಆಯತ ವಿಸ್ತೀರ್ಣವನ್ನು ಬದಲಾವಣೆ ಇಲ್ಲದೆ ಅಂತಾರ. ಅಂದ್ರೆ 180 ಚದರ ಸೆಂಟಿಮೀಟರ್ ಆಯಿತು. ಈಕ್ವಲ್ ಟು 25 ಸೆಂಟಿಮೀಟರ್ಗೆ ಹೆಚ್ಚಿಸಿದರೆ ಅಂದ್ರೆ 25 ಸೆಂಟಿಮೀಟರ್ ಹೆಚ್ಚಿಸಿದರೆ ಅಂದ್ರೆ ನೀವು ಹೆಂಗೆ ಮಾಡ್ಕೋಬೇಕು ಅಂದ್ರೆ 18 ಪ್ಲಸ್ 25 ಅಲ್ಲ, 18 ಪ್ಲಸ್ 25 ಸೆಂಟಿಮೀಟರ್ ಹಿಂಗಾಗಿಲ್ಲ ಅದು. ಅಂದ್ರೆ 18 ಬದಲಿ 25 ಬರ್ಕೋರಿ ಅಂದಾಗ ಇಂಟು ಅಗಲ ಅಂದ್ರೆ ಎಕ್ಸ್. ಅಂದ್ರೆ 180 ಅಪಾನ್ 25 ಈಕ್ವಲ್ ಟು ಎಕ್ಸ್. ಎಕ್ಸ್ ಅಂದ್ರೆ ಅಗಲ ಆಯ್ತು. ಶೇರ್ ಹೊಡಿ ನೋಡೋಣ. 5 ಎದಲೇ ಯಾಕ 25 ಅಂದ್ರೆ 25 7.2 ಅಂದ್ರೆ 7.2 ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಎಷ್ಟು? ಅಗಲ. ರೈಟ್ ಆನ್ಸರ್ ಎಷ್ಟು? ಸಿ. ಇಲ್ಲಿ ಮತ್ತೆ 18 ಪ್ಲಸ್ 25 ಮಾಡಬಾರ್ದು ಇಲ್ಲಿ. ಅದು ಬಹಳ ಇಂಪಾರ್ಟೆಂಟ್ ಅದು.